ಭಾರತ ಅಂತಂದ್ರೆ ಎರಡು ಅರ್ಥ. ಒಂದು, ನಮ್ಮ ದೇಶವನ್ನು ನಾವು ಭಾರತ ಅಂತ ಕರಿತೀವಿ. ಶ್ರೀಕೃಷ್ಣ ಅರ್ಜುನನನ್ನ ಭಾರತ ಅಂತ ಕರೀತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತಾನೆ. ಭಾರತ ಅಂದ್ರೆ ಅರ್ಜುನ ಅಂತ. ಯಾಕೆ ಇದು ತುಂಬಾ ಸೂಕ್ತವಾಗುತ್ತೆ ಅಂದ್ರೆ, ಇವತ್ತು ಭಾರತ ಕೂಡ ಅರ್ಜುನನ ಸ್ಥಿತಿಯಲ್ಲೇ ಇದೆ. ಕೈಯಲ್ಲಿರೋ ಗಾಂಡೀವವನ್ನ ಕೆಳಗೆ ಬಿಸಿಟು ಯಾವುದೋ ಒಂದು ಮಂತ್ರವನ್ನ ಜಪಿಸಿಕೊಂಡು ತನ್ನ ಪಾಡಿಗೆ ತಾನು ಕೂತಿದೆ. ಇವತ್ತು ಉತ್ತಿಷ್ಠತ ಜಾಗೃತ ಅಂತ ಹೇಳುವಂತ ಅವಶ್ಯಕತೆ ಬಂದಿದೆ. ಸ್ವಾಮೀಜಿ ಬಗ್ಗೆ ಮಾತಾಡ್ತಾ ಎಲ್ಲರೂ ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದ್ರು ಅಂತ ಎಲ್ರಿಗೂ ಗೊತ್ತು. ಆದ್ರೆ ಪದಗಳು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಸ್ವಾಮೀಜಿ ಏಳಿ ಎದ್ದೇಳಿ ಅಂದ್ರು. ಅವರು ಏಳಿ ಅಂತ ಒಂದ್ಸಲ ಹೇಳಿದ್ರೆ ಸಾಕಾಗಿತ್ತು, ಆದ್ರೆ ನಾವು ಹೇಳಲಿಲ್ಲ. ಬೇಕಿದ್ರೆ ಇನ್ನೊಂದ್ಸಲ ಏಳಿ ಏಳಿ ಅನ್ಬೋದಿತ್ತು, ಆದ್ರೆ ನಾವು ಹೇಳಲ್ಲ ಅಂತ ಗೊತ್ತಿದ್ದಿಂದಾನೆ ಸ್ವಾಮೀಜಿ ಹೇಳಿದ್ದು ಏಳಿ, ಎರಡನೇ ಸಲ ಎದ್ದೇಳಿ ಅಂತ. ಇಲ್ಲದೆ ಹೋದ್ರೆ ಬಡಿತೀನಿ ಅನ್ನೋ ತರ ಸ್ವಾಮೀಜಿ ಮಾತಾಡಿದ್ರು. ಭಾರತದಲ್ಲಿ ಚಿನ್ನ ಜಾಸ್ತಿ ಸಿಗುತ್ತೆ ಸರ್, ಅದಕ್ಕೆ ಚಿನ್ನದ ಹಕ್ಕಿ ಅಂತ ಕರೀತಾರೆ ಅಂತ. ಮಕ್ಕಳೇನು ಮೇಷ್ಟ್ಗಳು ಕೂಡ ಹಂಗೆ ಉತ್ತರ ಕೊಡ್ತಾರೆ, ಚಿನ್ನ ಜಾಸ್ತಿ ಸಿಗೋದ್ರಿಂದ ಚಿನ್ನದ ಹಕ್ಕಿ ಅಂತ. ಆದ್ರೆ ವಾಸ್ತವವಾಗಿ ಹಂಗಲ್ಲ ಕತೆ. ವಿಶೇಷ ಏನು ಅಂದ್ರೆ, ನಮಗಿಂತ ಹೆಚ್ಚು ಚಿನ್ನ ಆಫ್ರಿಕಾದಲ್ಲಿ ಸಿಗುತ್ತೆ. ಆದ್ರೆ ಜಗತ್ತು ಆಫ್ರಿಕನ್ ಚಿನ್ನದ ಹಕ್ಕಿ ಅಂತ ಕರೀಲಿಲ್ಲ, ಕಗ್ಗತ್ತಲೆಯ ಖಂಡ ಅಂತ ಕರೆದ್ರು. ಯಾಕೆಂದ್ರೆ ಚಿನ್ನ ಸಿಗುತ್ತೆ, ಬಳಸೋದು ಹೆಂಗೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಮಗೆ ಸಿಗೋ ಚಿನ್ನವನ್ನ ಹೆಂಗ್ ಬಳಸಬೇಕು ಅಂತ ಗೊತ್ತಿರೋದಲ್ದೆ ನಮ್ಮ ಹತ್ರ ಇರೋದನ್ನ ಕೊಡೋ ಗುಣನೂ ಇದೆಯಲ್ಲ, ಇದಕ್ಕೆ ಭಾರತ ಅತ್ಯಂತ ಗ್ರೇಟು. ಕೊಡೋ ಗುಣ ಹೆಂಗಿದೆ ನಾನು ತುಂಬಾ ಯಾವಾಗ್ಲೂ ತಮಾಷೆಗೆ ಹೇಳ್ತಿರ್ತೀನಿ. ನಾನು ಜಿ ಟಿವಿಯಲ್ಲಿ ರೆಕಾರ್ಡಿಂಗ್ಗೆ ಅಂತ ಹೋಗ್ಬೇಕಾದ್ರೆ ಒಂದ್ಸಲ ಮಲ್ನಾಡಿಗೆ ಬರುವಂತ ಪ್ರಸಂಗ ಬಂತು. ನನ್ನ ಜೊತೆ ಬೆಂಗಳೂರಿನ ಒಂದು ಟಿವಿ ಟೀಮ್ ಬಂದಿತ್ತು. ಎಲ್ಲರೂ ಬಂದ್ರು. ಶೂಟಿಂಗ್ ಮುಗಿಸ್ಬೇಕಾದ್ರೆ ಅವ್ರು ಹೇಳಿದ್ರು, ಸಾಯಂಕಾಲ ಸ್ವಲ್ಪ ಬೇಗ ಮುಗಿಸಿ ಸಾರ್ ಅಂತ. ನಾನು ಕೇಳಿದೆ, ಯಾಕೆ ಬೇಗ ಮುಗಿಸ್ಬೇಕು ಇವತ್ತು, ಅರ್ಜೆಂಟ್ ಏನು ಅಂದ್ರೆ ಅವ್ರು ಹೇಳಿದ್ರು, ಏನಿಲ್ಲ, ಬರಬೇಕಾದ್ರೆ ದಾರಿಯಲ್ಲಿ ಒಂದು ಮನೆ ಕಾಂಪೌಂಡ್ ಒಳಗೆ ಒಂದು ಒಳ್ಳೆ ಹಲಸಿನ ಮರ ನೋಡಿದ್ವಿ, ಸಾಯಂಕಾಲ ಸ್ವಲ್ಪ ಕತ್ಲಾಗಿದ ತಕ್ಷಣ ಒಂದು ಹಲಸಿನ ಹಣ್ಣು ಕಿತ್ಕೊಂಡು ಹೋಗ್ಬಿಡ್ಬೇಕು ಅಂತ. ನನಗೆ ಗೊತ್ತಾಯ್ತು ಇವ್ರು 100% ಬೆಂಗಳೂರಿನವರೇ ಅಂತ. ಯಾಕೆ ಅಂದ್ರೆ ಅಲ್ಲಿನ ಜನಕ್ಕೆ ಹಲಸಿನ ಹಣ್ಣು ನೋಡಿಯೇ ಗೊತ್ತಿಲ್ಲ, ಹಲಸಿನ ತೊಳೆನ ಮಾರಾಟ ಮಾಡಿ ತಿಂದಷ್ಟೇ ಗೊತ್ತು ಅವ್ರಿಗೆ. ಹೀಗಾಗಿ ಅವ್ರಿಗೆ ಕದಿಯೋ ಬುದ್ಧಿ ಸಹಜವಾಗಿ ಬಂದ್ಬಿಡ್ತು. ನಾನು ಹೇಳಿದೆ, ಇದು ಮಲ್ನಾಡಪ್ಪ, ಇಲ್ಲಿ ಭಾರತಕ್ಕೆ ಸಮಾನ, ಇದು ಏನು ಯೋಚನೆ ಮಾಡ್ಬೇಡ, ಒಂದ್ಸಲ ಒಳಗೋಗಿ ಬರೋಣ, ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಮನೆ ಎದುರಿಗೆ ಗಾಡಿ ನಿಲ್ಸಿ ಮನೆ ಬಾಗಿಲು ಬಡಿದ್ವಿ. ನಮ್ದು ಯಾರ್ದು ಗುರ್ತಿರ್ಲಿಲ್ಲ ಅವ್ರಿಗೆ. ಅವ್ರು ಕೇಳಿದ್ರು, ಎಲ್ಲಿಂದ ಬಂದ್ರಿ? ನಾವ್ ಹೇಳಿದ್ವಿ, ಬೆಂಗಳೂರಿಂದ ಬಂದ್ವಿ, ನಮ್ಗೆ ತಿನ್ಲಿಕ್ಕೆ ಒಂದ್ 4 ಹಲಸಿನ ತೊಳೆ ಬೇಕಿತ್ತಲ್ಲ ಅಂದ್ವಿ. ಒಳಗ್ ಕರ್ಕೊಂಡು ಕೂರಿಸಿದ್ರು, ಒಂದ್ ತಟ್ಟೆ ತುಂಬಾ ಹಲಸಿನ ತೊಳೆ ತಂದಿಟ್ರು, ತಿನ್ನಿ ಅಂದ್ರು. ಇವ್ರಿಗೆ ಗಾಬರಿ ಆಯ್ತು. ತಿಂದಿದ್ದಷ್ಟೇ ಅಲ್ಲದೆ ಒಂದ್ 4 ಕವರಲ್ಲಿ ತುಂಬಿಕೊಂಡ್ರು. ಮತ್ ಹಲಸಿನ ಹಣ್ಣು ಕೊಡದೆ ಹೋದ್ರೆ ಏನ್ ಮಾಡ್ಬೇಕು ಅಂತ. ವಾಪಸ್ ಬರ್ಬೇಕಾದ್ರೆ ನಾನು ಹೇಳ್ದೆ, ಒಂದೇ ಒಂದು ಹಲಸಿನ ಹಣ್ಣು ಕೊಡ್ತೀರಾ ನಮ್ಗೆ ತಗೊಂಡು ಹೋಗ್ಲಿಕ್ಕೆ ಬೆಂಗಳೂರುವರೆಗೂ ಅಂದ್ರೆ 4 ಹಲಸಿನ ಹಣ್ಣು ತಂದು ಗಾಡಿಗೆ ತುಂಬಿದ್ರು. ನಾನು ಇವ್ರ ಮುಂದೆ ಕೇಳಬೇಕು ಅಂತಾನೆ ಕೇಳ್ದೆ. ನಾನ್ ಕೇಳಿದ್ದು ಒಂದೇ ಒಂದು ಹಲಸಿನ ಹಣ್ಣು ಕೊಡಿ ಅಂತ, ನೀವು 4 ಯಾಕೆ ಕೊಟ್ರಿ ಅಂತ. ಅವ್ರು ಕೊಟ್ಟುತ್ರ ಎಂತದ್ದು ಗೊತ್ತಾ, ನಮ್ಮ ಹತ್ರ 4 ಕೊಟ್ಟ ಮೇಲೂ 8 ಬಾಕಿ ಇದೆಯಲ್ಲ, ಅದಕ್ಕೆ 4 ಕೊಟ್ವಿ ಅಂತ. ಇದು ಭಾರತ ರೀ. ಭಾರತ ಯಾಕೆ ಜಗತ್ನಲ್ಲಿ ಕೊಡುವಂತ ಶ್ರೇಷ್ಠ ರಾಷ್ಟ್ರ ಆಗಿ ನಿಂತು ಅಂತಂದ್ರೆ, ಎಷ್ಟು ಕೊಟ್ಟ ನಂತರವೂ ಇನ್ನೂ ಉಳ್ಕೊಳ್ತಲ್ಲ. ಹೀಗಾಗಿ ಜಗತ್ತಿನ ಎಲ್ಲ ಜನಕ್ಕೆ ಕೊಟ್ಟಿದ್ರಿಂದಾಗಿ ನಾವು ಶ್ರೇಷ್ಠ ಆದ್ವಿ. ಕೋಟ್ಯಾಧಿಪತಿ ಆಗಿರುವಂತವನೊಬ್ಬನನ್ನ ಶ್ರೀಮಂತ ಅಂತ ಕರೆಯೋದಿಲ್ಲ. ಆ ಕೋಟ್ಯಾಧಿಪತಿ ಆಗಿರೋನು ತನ್ನ ಎಂಜಲ ಕೈಯಿಂದ ಕಾಗೇನೂ ಓಡಿಸ್ಲಿಲ್ಲ ಅಂದ್ರೆ ಏನಕ್ಕೂ ಬೆಲೆ ಇಲ್ಲ. ಆದ್ರೆ ಇರೋಂತ 10 ರೂಪಾಯಿ ಇಲ್ಲಿ 5 ರೂಪಾಯಿ ದಾನ ಮಾಡ್ತಾನಲ್ಲ, ಅವನು ಶ್ರೀಮಂತ ಅನ್ನಿಸ್ಕೊಳ್ತಾನೆ. ಇದು ಭಾರತದ ತತ್ವ. ಹೀಗಾಗಿ ಜಗತ್ತು ಭಾರತವನ್ನು ಚಿನ್ನದ ಹಕ್ಕಿ ಅಂತ ಕರೆದಿದ್ ಯಾಕೆ ಅಂದ್ರೆ, ಈ ದೇಶದಲ್ಲಿ ಇರೋದಷ್ಟೇ ಅಲ್ಲ, ಭಗವಂತ ಕೊಟ್ಟಿದ್ದಷ್ಟನ್ನು ಕೊಡುವಂತ ಶ್ರೇಷ್ಠ ಗುಣವನ್ನ ಭಾರತ ಪ್ರದರ್ಶಿಸಿದ್ರಿಂದ ಭಾರತ ಚಿನ್ನದ ಹಕ್ಕಿ ಆಯ್ತು. ಇಂಥ ಚಿನ್ನದ ಹಕ್ಕಿ ಭಾರತವನ್ನೇ ಒಬ್ಬ ಕವಿ ತುಂಬಾ ಚೆನ್ನಾಗಿ ಹೊಗಳೋದು. ಜಹ ಡಾಲ್ ಡಾಲ್ ಪರ್ ಸೋನೆ ಕಿ ಚಿಡಿಯಾ ಕರ್ತಿ ಹೆ ಬಸೇರಾ, ಓ ಭಾರತ ದೇಶ ಹೆ ಮೇರಾ, ಓ ಭಾರತ ದೇಶ ಹೆ ಮೇರಾ. ಒಂದ್ ಸ್ಕೂಲಿಗೆ ಹೋಗಿದ್ದಾಗ ನಿನ್ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ್ದಕ್ಕೆ ಒಂದು ಹೆಣ್ಮಗು ನಿಂತ್ಕೊಂಡು ಗಣೇಶ್ ಸರ್ ಅಂತ ಹೇಳ್ತು. ನಾನು ಪಕ್ಕದಲ್ಲಿ ಹಾಗೆ ನೋಡ್ತಿರ್ಬೇಕಾದ್ರೇನೆ ಪಕ್ಕದ ರೋನಲ್ಲಿದ್ದಂತ ಇನ್ನೊಬ್ಬ ಹುಡುಗ ತಪ್ಪು ಸರ್ ಅಂದ. ನಂಗೆ ಬಹಳ ಸಂತೋಷ ಆಯ್ತು, ಹೊಸದೇನೋ ಉತ್ತರ ಕೊಡ್ತಾನೆ ಅಂತ. ಅವನ್ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ದ, ಬರೀ ಗಣೇಶ್ ಅನ್ಬಾರ್ದು ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಅನ್ಬೇಕು ಸರ್ ಅವನನ್ನ ಅಂತ. ನಂಗೆ ಬಹಳ ವಿಚಿತ್ರ ಅನಿಸ್ಬಿಡ್ತು. ನಾನು ಮುಂದುವರೆಸಿ ಕೇಳಿದೆ, ಯಾವ ಫೇವ್ರೆಟ್ ಹೀರೋ ಅಂತ ಕೇಳಿದ್ ನಾನು. ಹೀರೋ ಅನ್ನೋ ಪದಕ್ಕೆ ಅರ್ಥ ಏನೋ ಗೊತ್ತಾ? ನೀವೆಲ್ಲರೂ ಫೇವ್ರೆಟ್ ಆಕ್ಟರ್ನ ಹೇಳಿದ್ದೀರಾ ಅಂತ. ಅವ್ರಿಗೆ ಹೀರೋ ಮತ್ತು ಆಕ್ಟರ್ಗೆ ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಹೀರೋ ಅನ್ನೋನು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಪ್ರಾಣ ಕೊಡೋ ಅವಕಾಶ ಬಂದಾಗ ಒಂದು ಕ್ಷಣ ಯೋಚನೆ ಮಾಡಲ್ಲ, ಪ್ರಾಣ ಕೊಟ್ಟು ಬಿಡ್ತಾನೆ. ಆದ್ರೆ ಆಕ್ಟರು ಪ್ರಾಣ ಕೊಟ್ಟಂತೆ ಆಕ್ಟಿಂಗ್ ಮಾಡ್ತಾನೆ. ಡಿಫ್ರೆನ್ಸ್ ತುಂಬಾ ಚೆನ್ನಾಗಿದೆ, ಗಮನಿಸಬೇಕು. ಲೆಜೆಂಡ್ ಆಫ್ ಭಗತ್ ಸಿಂಗ್ ಅನ್ನೋ ಒಂದು ಸಿನಿಮಾ ಬಂತು. ಅಜಯ್ ದೇವಗನ್ ಭಗತ್ ಸಿಂಗ್ ರೋಲ್ ಮಾಡಿದ್ದಾನೆ ಅದರಲ್ಲಿ. ಆತ ನೇಣಿಗೇರ್ಬೇಕಾದ್ರೆ ಪ್ರತಿ ಕ್ಷಣವೂ ನಮಗೂ ಕಣ್ಣಲ್ಲಿ ನೀರು ಬರುತ್ತೆ, ಓ ಭಗತ್ ಸಿಂಗ್ಗೆ ತೀರ್ಕೊಂಡಲ್ಲ ಅಂತ. ಆದ್ರೆ ದೌರ್ಭಾಗ್ಯ ಅಂದ್ರೆ ನೆಕ್ಸ್ಟ್ ಫಿಲ್ಮ್ ಬಂದಾಗ ಅಜಯ್ ದೇವಗನ್ ಮತ್ತೊಂದು ರೋಲ್ ಮಾಡಿರ್ತಾನೆ. ಆದ್ರೆ ಭಗತ್ ಸಿಂಗಿಗೆ ಸಾಯ್ಲಿಕ್ಕೆ ಒಂದೇ ಅವಕಾಶ ಸಿಕ್ಕಿದ್ದು ರೀ.
ಹೀರೋ ಯಾರು ಅಂತ ಕೇಳಿದಾಗ ಭಗತ್ ಸಿಂಗ್ ಹೆಸರು ಹೇಳಬೇಕೆ ಹೊರತು ಅವನ್ ತರ ಆಕ್ಟಿಂಗ್ ಮಾಡುವಂತ ಅಜಯ್ ದೇವ್ಗನ್ ಹೀರೋ ಅಲ್ಲ. ಈ ಡಿಫರೆನ್ಸ್ ಚೆನ್ನಾಗಿ ಗೊತ್ತಿರಬೇಕು. ನಿನ್ ಫೇವ್ರೆಟ್ ಹೀರೋಯಿನ್ ಯಾರು ಅಂತ ಕೇಳಿದ್ರೆ 16 ಹೆಸರು ಹೇಳುವಂತ ಕಾಲೇಜ್ ಯುವಕರಿಗೆ ಫೇವ್ರೆಟ್ ಹೀರೋಯಿನ್ ಆಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರಬಹುದು ಅಂತ ಗೊತ್ತೇ ಇಲ್ಲ. ನನ್ನ ಮಂಗಳೂರಿನ ಹುಡುಗರಿಗೆ ಫೇವ್ರೆಟ್ ಹೀರೋಯಿನ್ ಯಾರು ಅಂತ ಕೇಳಿದ್ರೆ ರಾಣಿ ಅಬ್ಬಕ್ಕನ ಹೆಸರು ಹೇಳಬೇಕು ಅಂತ ನೆನಪೇ ಆಗಲ್ಲ. ಇದು ನಮ್ ದೌರ್ಭಾಗ್ಯ. ಯಾರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ? 1857 ಸಂಗ್ರಾಮ ನಡೆಯೋಕ್ಕಿಂತ ಮುಂಚೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಬ್ರಿಟಿಷರು ಕಾನೂನು ತಗೊಂಡ್ ಬಂದಾಗ ಆ ಕಾನೂನನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅವಳ ಆಸ್ಥಾನಕ್ಕೆ ಡಾಲ್ ಹೌಸಿ ಬಂದಿದ್ದ. ಈ ಮಗು ನಿನ್ ಸ್ವಂತದ್ದಲ್ಲ, ನಿನ್ನ ಗಂಡ ಬೇರೆ ಇಲ್ಲ, ಹಿಂಗಾಗಿ ನಿನಗೆ ಆ ರಾಜ್ಯದ ಮೇಲೆ ಅಧಿಕಾರ ಇಲ್ಲ, ಈ ರಾಜ್ಯವನ್ನ ಬ್ರಿಟಿಷ್ ಸರ್ಕಾರಕ್ಕೆ ಬಿಟ್ಕೊಡು ಅಂದಾಗ 19 ವರ್ಷದ ಹೆಣ್ಣು ಮಗಳು ಏನ್ ಹೇಳ್ತಾಳೆ ಗೊತ್ತಾ? ಲೋ ಡಾಲ್ ಹೌಸಿ, ನೀನ್ ಯಾವನೋ ಕೇಳಲಿಕ್ಕೆ? ತಾಕತ್ತಿದ್ರೆ ಯುದ್ಧ ಮಾಡಿ ನನ್ನ ಜಮೀನನ್ನ ಕಿತ್ಕೋ, ಮೇ ಮೇರಿ ಝಾನ್ಸಿ ನಹಿ ದೂಂಗಿ ಅಂತ ಆವಾಜ್ ಹಾಕಿದಂತ ಹೆಣ್ಮಗಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೀ. ಆಗ 19 ವರ್ಷ ವಯಸ್ಸು ಅವಳಿಗೆ. 1857 ಸಂಗ್ರಾಮ ತೀವ್ರವಾಗೋ ಕಾಲ ಬಂದಾಗ ತನ್ನ ರಾಜ್ಯದೊಳಗಿದ್ದ ಎಲ್ಲ ಬ್ರಿಟಿಷರನ್ನ ಒದ್ದು ಓಡಿಸಿದಂತ ಹೆಣ್ಮಗಳು. ಆದ್ರೆ ಪರಿಸ್ಥಿತಿ ಪ್ರತಿಕೂಲವಾಗಿ ಬ್ರಿಟಿಷರು ಅವಳ ಮೇಲೆ ಆಕ್ರಮಣ ಮಾಡಿದಾಗ ಈ ಒಬ್ಬ ಹೆಣ್ಣುಮಗಳು ತನ್ನ ದತ್ತು ಪುತ್ರನನ್ನ ಬೆನ್ನಿಗೆ ಕಟ್ಕೊಂಡು 7 ಗಂಟೆಗಳಷ್ಟು ದೀರ್ಘಕಾಲ ಒಂದು ಫಿರಂಗಿ ಜೊತೆ ನಿಂತ್ಕೊಂಡು ಹೋರಾಟ ನಡೆಸಿದ್ಲಲ್ಲ, ಫೇವ್ರೆಟ್ ಹೀರೋಯಿನ್ ಅನ್ನಿಸ್ಲೇ ಇಲ್ವಲ್ಲ. ಅವಳ ಮೇಲಿನ ಆಕ್ರಮಣ ತೀವ್ರವಾದಾಗ ಈ ಹೆಣ್ಮಗಳು, ನಮ್ಮ ಹೆಣ್ಮಕ್ಳು ಹುಡುಗಾಟ ಕೂಡ ಇನ್ನು ಮುಗ್ದಿರಲ್ಲ ಆ ವಯಸ್ಸಿನಲ್ಲಿ, ತನ್ನ ದತ್ತು ಪುತ್ರನನ್ನ ಬೆನ್ನಿಗೆ ಕಟ್ಕೊಂಡು 20 ಅಡಿ ಎತ್ತರದಿಂದ ಮೇಲಿಂದ ಕೆಳಕ್ಕೆ ಧುಮುಕಿದ್ಲು. ಬ್ರಿಟಿಷರ ನಡುವೆ ನಟ್ಟ ನಡುವೆ ವೇಗವಾಗಿ ಹಾದು ಹೋದ್ಲು. ಆಕೆ ಹಾದು ಹೋದ ಧೂಳಿನಲ್ಲಿ ಬ್ರಿಟಿಷರು ಕಣ್ಣು ಉಜ್ಕೊಂಡು ಬಿಡೋದ್ರ ಒಳಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಾಯ ಆಗಿ ಹೋಗಿದ್ಲು. ಒಬ್ಬ ಬೋಕರನ್ನು ಬ್ರಿಟಿಷ್ ಅಧಿಕಾರಿ ಅಷ್ಟೇ ವೇಗವಾಗಿ ಅವಳು ನಟ್ಟಿಸ್ಕೊಂಡು ಹೋದ. ಸಂಜೆವರೆಗಿನ ಪ್ರಯಾಣ ಇರಬಹುದು. 1 ನಿಮಿಷ ಯೋಚನೆ ಮಾಡಿ, ದತ್ತಿಗೊಬ್ಬ ದತ್ತು, ಹಿಂದೆ ಒಬ್ಬ ಪುತ್ರ, ಕುದುರೆ ಮೇಲೆ ಒಂದು ಹೆಣ್ಮಗಳು, ಸುಮಾರು 12 ಗಂಟೆಗಳ ಕಾಲ ಯಾತ್ರೆ ಮಾಡಿದ್ರೆ ಎಷ್ಟು ಸುಸ್ತಾಗಿರ್ಬೋದು. ಆ ಯಾತ್ರೆ ಮಾಡಿದಂತ ಹೆಣ್ಮಗಳು ಹಿಂದೆ ತಿರುಗಿ ನೋಡ್ತಾಳೆ, ತನ್ನಷ್ಟೇ ವೇಗವಾಗಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಿದ್ದಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅವಳಿಗೆ. ಕೂಡ್ಲೆ ತನ್ನ ಕುದುರೆಯ ಲಗಾಮನ್ನ ಎಳೆದ್ಲು, ತನ್ನ 2 ಕಾಲಗಳಿಂದ ಕುದುರೆಯ ಹೊಟ್ಟೆಯನ್ನು ತಿವಿದ್ಲು. ಕುದುರೆ ಕ್ಷಣ ಮಾತ್ರದಲ್ಲಿ ನಿಂತು ಬಿಡ್ತು. ಆ ಕುದುರೆ ನಿಂತು ಕೂಡ್ಲೆ ತನ್ನ ಹೊರೆಯಲ್ಲಿದ್ದ ಕತ್ತಿನ ತೆಗೆದು ಗಾಳಿಲಿ ಹಿಡ್ಕೊಂಡ್ಲು. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ತನ್ನ ಹಿಂದೆ ಬರ್ತಾ ಇರುವಂತ ಬೋಕರ್ಗೆ ತನ್ನಷ್ಟೇ ವೇಗವಾಗಿ ಕುದುರೆ ಓಡಿಸೋದ್ ಗೊತ್ತು, ಆದ್ರೆ ತನ್ನಷ್ಟು ವೇಗವಾಗಿ ಕುದುರೆ ನಿಲ್ಲಿಸ್ಲಿಕ್ಕೆ ಬರಲ್ಲ ಅಂತ. ಬೋಕರ್ ವೇಗವಾಗಿ ಬಂದ, ಇವಳು ನಿಲ್ಸಿದ್ ನೋಡಿ ಇವಳು ಸ್ಟ್ರಾಟಜಿ ಏನು ಅಂತ ಗೊತ್ತಾಗ್ಲಿಲ್ಲ. ತನ್ನ ಕುದುರೆ ಎಳ್ದ, ಲಗಾಮನ್ ಎಳ್ದ, ಒದ್ದ, ಏನ್ ಮಾಡಿದ್ರು ಕುದುರೆ ನಿಂತ್ಕೊಳ್ಳಿಲ್ಲ. ಅವಳು ಕುದುರೆ ವೇಗವಾಗಿ ಹೋಯ್ತು. ಪರಿಣಾಮ ರಾಣಿ ಲಕ್ಷ್ಮೀಬಾಯಿ ಬೀಸಿದ್ದ ಕತ್ತಿಗೆ ಅವನ್ ಕತ್ತು ಕತ್ತರಿಸಿ ನೆಲದ ಮೇಲೆ ಬಿತ್ತು. ಅದು ರಾಣಿ ಲಕ್ಷ್ಮೀಬಾಯಿ. ಮುಂದೆ 3 ತಿಂಗಳುಗಳ ಕಾಲ ತಾತ್ಯಾ ಟೋಪೆ ಜೊತೆ ಸೇರಿ, ನಾನಾ ಸಾಹೇಬನ್ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಕದನದಲ್ಲಿ ಕಾದಾಡಿದ್ಲು ಆ ಹೆಣ್ಣುಮಗಳು. ಆದ್ರೂ ಅಲ್ಲೂ ಬ್ರಿಟಿಷರ ಕೈ ಮೇಲಾಗೋ ಹಂತ ಬಂದಾಗ ತಾನು ತನ್ನ ಸೈನಿಕರ ಜೊತೆ ತಪ್ಪಿಸ್ಕೊಂಡು ಹೋದ್ಲು. ಆದ್ರೆ 7 ಜನ ಸೈನಿಕರು ಬಿಡ್ಲಿಲ್ಲ. ಬ್ರಿಟಿಷ್ ಸೈನಿಕರು ಅವಳನ್ನೊಂದು ಪ್ರತ್ಯೇಕ ದಿಕ್ಕಿಗೆ ಕರ್ಕೊಂಡು ಹೋದ್ರು. ಕುದುರೆ ವೇಗವಾಗಿ ಹೋಯ್ತು. ಆದ್ರೆ ಒಂದು ಕೆರೆ ನೋಡಿದ ತಕ್ಷಣ ಕುದುರೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಗಿರಿಗಿಟ್ಲೆ ಹೊಡಿತಾ ನಿಲ್ತು. ಅಷ್ಟೊತ್ತಿಗೆ ಹಿಂದಿಂದ ಬಂದ ಒಬ್ಬ ಸೈನಿಕ ತನ್ನ ಕತ್ತಿನ ಬೀಸ್ದ. ಆ ಕತ್ತಿ ಬಂದು ರಾಣಿ ಲಕ್ಷ್ಮೀಬಾಯಿ ಕಪೋಲವನ್ನ ಹರಿದಾಕ್ತು. ಬಲ ಕಣ್ಗುಡ್ಡೆ ಹೊರಗೆ ಬಂದ್ಬಿಡ್ತು. ಇನ್ನೊಂದು ಕತ್ತಿ ಆಕೆ ಎದೆ ಮೇಲೆ ಬಿತ್ತು. ರಕ್ತ ಚಿಳ್ ಅಂತ ಚಿಮ್ತು. ಮತ್ತೊಂದು ಕತ್ತಿ ಆಕೆ ಕತ್ ಮೇಲೆ. ಇನ್ನೇನ್ ಕತ್ತರಿಸಿ ನೆಲದ ಮೇಲೆ ಬಿಡ್ಬೇಕು. ಆದ್ರೆ ಆ ತಾಯಿ ಭಾರತದವಳ್ರಿ, ಹಂಗ್ ಸುಮ್ನೆ ಸಾಯುವಂತ ಹೆಣ್ಮಗಳಲ್ಲ. ತನ್ನ ಕತ್ತಿನ ತೆಕ್ಕೊಂಡು 7 ಜನ ಬ್ರಿಟಿಷ್ ಸೈನಿಕರನ್ನ ನೆಲದ ಮೇಲೆ ಉರುಳಿಸಿ ತಾನು ನೆಲದ ಮೇಲೆ ಬಿದ್ಲು. ಆಕೆ ನೆತ್ಕೊಳ್ಳಿಕ್ಕೆ ಅವಳು ಸೈನಿಕ ಓಡ್ ಬಂದ. ಅಮ್ಮ ವೈದ್ಯರ ಹತ್ರ ಹೋಗೋಣ ಅಂತ ಕೇಳಿದ್ರೆ ಹೇಳ್ತಾಳೆ, ಇಲ್ಲ, ಇದು ನನ್ನ ಕೊನೆ ಉಸಿರು, ನಂದು ಒಂದೇ ಒಂದು ಆಸೆ, ಜೀವನದ ಕೊನೆ ಆಸೆ. ನನ್ನ ಅಂತ್ಯ ಸಂಸ್ಕಾರ ಮಾಡೋದೇ ಇದ್ರೆ ಯಾವ ಭೂಭಾಗದ ಮೇಲೆ ಇನ್ನೂ ಬ್ರಿಟಿಷರು ಆಧಿಪತ್ಯ ಸ್ಥಾಪಿಸಿಲ್ವೋ ಅಂತ ಭೂಭಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿ, ಅಪ್ಪಿತಪ್ಪಿ ಬ್ರಿಟಿಷರ ವಶದಲ್ಲಿರೋ ಭಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಡಿ, ನನ್ನ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ಅಂತ ಹೇಳ್ತಾ ಪ್ರಾಣ ಬಿಟ್ಟ ಮಹಾತಾಯಿ ರಾಣಿ ಲಕ್ಷ್ಮೀಬಾಯಿ ರೀ. ನಿನ್ನ ಫೇವ್ರೆಟ್ ಹೀರೋಯಿನ್ ಯಾರು ಅಂತ ಕೇಳಿದ್ರೆ ರಾಣಿ ಲಕ್ಷ್ಮೀಬಾಯಿ ಹೆಸರೇನು ಹೇಳೋ ಒಬ್ಬ ಹುಡುಗನ್ ತೋರಿಸ್ಬಿಡ್ರಿ. ಏನ್ ದೌರ್ಭಾಗ್ಯ ಈ ದೇಶದ್ದು. ಹೇಗೆ ರಾಣಿ ಲಕ್ಷ್ಮೀಬಾಯಿ ಅಲ್ಲಿದ್ಲೋ ಹಾಗೆ ಕಿತ್ತೂರು ಚೆನ್ನಮ್ಮ ದಕ್ಷಿಣಕ್ಕಿದ್ಲು. ಇತ್ತೀಚೆಗೆ ಒಬ್ಬ ಇತಿಹಾಸಕಾರ ಸ್ವಲ್ಪ ಗಮನಿಸಿ ನೋಡಿದರೆ ಗೊತ್ತಾಗುತ್ತೆ ದೇಶವನ್ನು ಹೆಂಗ್ ಹಾಳು ಮಾಡ್ತಾರೆ ಅಂತ. ಶೆಟ್ಟರ್ ಅನ್ನುವಂತ ಒಬ್ಬ ಇತಿಹಾಸಕಾರ ಹುಬ್ಬಳ್ಳಿಯಲ್ಲಿ ಅಪ್ಪಣೆ ಕೊಡಿಸಿದ್ರು, ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಅಂತ ಹೋರಾಟಗಾರ್ತಿ ಇರ್ಲಿಲ್ಲ, ಆಕೆ ಒಬ್ಬ ಸಾಮಾನ್ಯ ಹೆಣ್ಮಗಳು, ಆಕೆಯನ್ನು ಹೋರಾಟಗಾರ್ತಿಯ ಮಟ್ಟಕ್ಕೆ ಎಲ್ಲರೂ ಸೇರಿ ಏರಿಸ್ಬಿಟ್ಟಿದ್ದಾರೆ, ಇತಿಹಾಸಕ್ಕೆ ಅಪಚಾರ ಮಾಡಿಬಿಟ್ಟಿದ್ದಾರೆ ಅಂತ. ಇದೇ ಶೆಟ್ಟರ್ 5 ವರ್ಷಗಳ ಹಿಂದೆ ಹೇಳಿದ್ರು, ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಪಾಠ ಹಾಕಿದ್ರೆ
ಮಕ್ಕಳ ತಲೆಗೆ ಹೊರೆ ಆಗುತ್ತೆ, ದಯವಿಟ್ಟು ಅಂತ ಪಾಠ ಹಾಕಬೇಡಿ ಅಂತ. ಏನ್ ದೌರ್ಭಾಗ್ಯ ಈ ದೇಶದ್ದು. ಯಾರು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರೋ ಅಂತ ವಿಚಾರ ಹೇಳ್ಬಾರ್ದು. ನಮ್ಮ ಮಕ್ಕಳಿಗೆ ಒನಕೆ ಓಬವ್ವ ಯಾರು ಅಂತ ಗೊತ್ತಿಲ್ಲ, ಪುಸ್ತಕದಲ್ಲಿ ಓದಿದ್ದಕ್ಕೆ ಫಿಲ್ಮ್ ಅಲ್ಲಿ ನೋಡಿದ್ದಕ್ಕೆ ಗೊತ್ತಿದೆ ಹೊರತು ಉಳಿದ ಹೋದ್ರೆ ಒನಕೆ ಓಬವ್ವ ಅಂದ್ರೆ ಯಾರು ಅಂತ ಗೊತ್ತಿರಲಿಲ್ಲ. ಎಷ್ಟು ಭಿನ್ನತೆಗಳು ನಮ್ಮಲ್ಲಿ ಅಂತಂದ್ರೆ, ನಮ್ಮನ್ನು ಒಡಿಲಿಕ್ಕೆ ನೂರಾರು ಮಾರ್ಗಗಳು. ನಮ್ಮನ್ನು ಒಡಿಬೇಕು ಅಂತಂದ್ರೆ ಒಂದು ನದಿ ಸಾಕು, ನಮ್ಮನ್ನು ಒಡಿಲಿಕ್ಕೆ ಒಂದು ಅಣೆಕಟ್ಟು ಸಾಕು, ನಮ್ಮನ್ನು ಒಡಿಲಿಕ್ಕೆ ಒಂದು ಗಡಿ ಸಾಕು. ಆದ್ರೆ ನಮ್ಮನ್ನು ಒಟ್ಟು ಮಾಡ್ಲಿಕ್ಕೆ ಒಂದು ಮಹಾನ್ ಚಿಂತನೆ ಬೇಕು, ರಾಷ್ಟ್ರ ಚಿಂತನೆ ಬೇಕು. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೀತಾರೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಯಾಕೆ ಅಂತಂದ್ರೆ ಅವನು ಜಗತ್ತನ್ನು ಗೆದ್ದ ಅಂತ ಹೇಳ್ತಾರೆ. ಆದ್ರೆ ಮಜಾ ಏನು ಗೊತ್ತಾ, ನಾನು ಭಾರತೀಯನಾಗಿ ಎದೆ ತಟ್ಕೊಂಡು ಹೇಳ್ತೀನಿ, ಅಲೆಕ್ಸಾಂಡರ್ ದಿ ಗ್ರೇಟ್ ಜಗತ್ತನ್ನು ಗೆದ್ದ, ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ಟು ಅದ್ರಲ್ಲಿ ಬರಿಬೇಕು ಭಾರತವನ್ನ ಬಿಟ್ಟು ಅಂತ. ಯಾಕೆಂದ್ರೆ ಅಲೆಕ್ಸಾಂಡರ್ನ ಜಗತ್ನಲ್ಲಿ ಭಾರತನೇ ಇರ್ಲಿಲ್ಲ ರೀ. ಭಾರತ ಇಲ್ಲದೆ ಇರುವಂತ ಪುಟ್ಟ ಜಗತ್ತಿನ ಒಡೆಯವನಾಗ್ಬಿಟ್ಟಿದ್ದ. ಯಾಕೆಂದ್ರೆ ಭಾರತಕ್ಕೆ ಬಂದು ಸೋತೋಗಿದ್ನಲ್ಲ ಅಲೆಕ್ಸಾಂಡರು. ಹಂಗಂದ್ರೆ ನಮ್ ಬಹಳ ಜನರಿಗೆ ಅಚ್ಚರಿ ಆಗುತ್ತೆ ಯಾವಾಗ ಸೋತಿದ್ದ ಅಂತ. ಅಲೆಕ್ಸಾಂಡರ್ ತನ್ನ 30,000 ಸೈನಿಕರನ್ನ ಕರ್ಕೊಂಡು ಭಾರತದ ಮೇಲೆ ಆಕ್ರಮಣ ಮಾಡ್ದ. ಗಡಿ ಭಾಗದಲ್ಲಿರೋ ಒಂದೆರಡು ಚಿಕ್ಕ ಚಿಕ್ಕ ರಾಜ್ಯ ವಶಪಡಿಸ್ಕೊಂಡ. ಆನಂತರ ಅವನಿಗೆ ಎದುರಾಗಿದ್ದು ಇನ್ನೊಂದು ಚಿಕ್ಕ ರಾಜ್ಯ, ಅಶ್ವಕರು ಅಂತ ಕರೀತಾರ ಆ ರಾಜ್ಯವನ್ನ. ಬಹುಶಃ ಪೊಳಲಿಯ 2ರಷ್ಟು ಇದ್ದಿರ್ಬೋದು ಅಷ್ಟೇ. ಇಷ್ಟು ಚಿಕ್ಕ ರಾಜ್ಯದ ಮೇಲೆ ಅಲೆಕ್ಸಾಂಡರ್ ಆಕ್ರಮಣ ಮಾಡಿದ. 10,000 ಸೈನಿಕರು ಆ ಅಶ್ವಕರ ರಾಜ್ಯದಲ್ಲಿದ್ರು. ಯುದ್ಧ ಶುರುವಾಯ್ತು. ಮೊದಲನೇ ದಿನಾನೇ ಅಲೆಕ್ಸಾಂಡರ್ ಕಾಲು ಮುರ್ಕೊಂಡು ಬಂದು ಡೇರೆಲ್ ಬಿದ್ದ. 22 ದಿನಗಳ ಕಾಲ ಹೋರಾಟ ಮಾಡಿದ್ರು. 30,000 ಸೈನಿಕರು ಅಶ್ವಕರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕೊನೆಗೊಂದು ದಿನ ಈ ಅಲೆಕ್ಸಾಂಡರ್ನ ಸೈನಿಕರು ಅಶ್ವಕರ ರಾಜನನ್ನ ಕೊಂದಾಕ್ಬಿಟ್ರು. ಕೊಂದಾಕಿದ ನಂತರ ಅಲೆಕ್ಸಾಂಡರ್ನಿಗೆ ಖುಷಿ ಆಯ್ತು, ನಾವು ಗೆದ್ವಿ ಅಂತ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಈ ದೇಶದಲ್ಲಿ ರಾಜ ಸತ್ತ ಮೇಲೆ ಇನ್ನೊಂದು ಯುದ್ಧ ಶುರುವಾಗುತ್ತೆ ಅಂತ. ಯಾಕೆಂದ್ರೆ ರಾಣಿ ಅಷ್ಟು ದಿನ ಒಳಗಿದ್ದವಳು ತಾನ್ ಕತ್ತಿ ಹಿರ್ಕೊಂಡು ಬೀದಿಗೆ ಬಂದ್ಬಿಟ್ಲು. ಯಾವಾಗ ರಾಣಿ ಅಶ್ವಕರ ರಾಣಿ ಕೃಪಾ ರಣರಂಗಕ್ಕೆ ಬಂದ್ಲೋ ಸೈನಿಕರ ಸಂಖ್ಯೆ ಡಬಲ್ ಆಗೋಯ್ತು. ಪ್ರತಿ ಹೆಣ್ಮಕ್ಳು ಬೀದಿಗೆ ಬಂದು ನಿಂತ್ಬಿಟ್ರು. ಅಲೆಕ್ಸಾಂಡರ್ ಗಾಬರಿ ಆಯ್ತು, ನಾನು ಒಳಗೆ ಹೋಗೋದು ಯಾವಾಗಪ್ಪ ಇನ್ನು ಅಂತ ಆಲೋಚನೆ ಮಾಡಿದ ಅಲೆಕ್ಸಾಂಡರ್, ನೀವು ನಂಬೋದಿಲ್ಲ, ಜಗತ್ತಿನ ಇತಿಹಾಸಕಾರರು ಯಾವತ್ತೂ ಹೇಳದೇ ಇರುವಂತ ಒಂದು ಘಟನೆ ನಡೆದೋಯ್ತು. ಅಲೆಕ್ಸಾಂಡರ್ ಈ ದೇಶದ ರಾಣಿ ಕೃಪಾಳ ಎದುರಿಗೆ ತಲೆ ತಗ್ಗಿಸ್ಕೊಂಡು ನಿಂತ. ಅಮ್ಮ ತಾಯಿ ಬಿಟ್ಬಿಡು, ಒಳಗೆ ಹೋಗ್ಬೇಕು, ನಾನು ಭಾರತ ಗೆಲ್ಲಬೇಕು ಅಂತ ಬಂದಿದ್ದೀನಿ, ನಿನ್ ಎದುರಿಗೇನೆ ಕಿತ್ತಾಡ್ತಾ ಹೋದ್ರೆ ನಾನು ಭಾರತದ ಒಳಗೆ ಹೋಗೋದು ಯಾವಾಗ ಅಂತ ತಿಳ್ಕೊಂಡು ಅಲೆಕ್ಸಾಂಡರ್ ಈ ದೇಶದ ರಾಣಿಯೊಂದಿಗೆ ಸೀಸ್ ಫೈರ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಅದು ಈ ದೇಶದ ತಾಕತ್ತು ರೀ. ಅರ್ಥನೇ ಆಗ್ಲಿಲ್ವಲ್ಲ. ಈ ಅಲೆಕ್ಸಾಂಡರ್ನಿಗೆ ಈ ದೇಶ ಮಣಿಸಿದ್ದು ಹೆಂಗೆ? ಅಲೆಕ್ಸಾಂಡರ್ನ ಗುರು ಅಲೆಕ್ಸಾಂಡರ್ಗೆ ಹೇಳಿ ಕಳಿಸಿದ್ರಂತೆ, ನೀನು ಭಾರತದಿಂದ ಬರಬೇಕಾದ್ರೆ ನನಗೋಸ್ಕರ ಸ್ವಲ್ಪ ಗಿಫ್ಟ್ ತಗೊಂಬಾ. ಏನ್ ಕೇಳಿದ್ರಂತೆ ಗೊತ್ತಾ? ಭಾರತದ ಮಣ್ಣನ್ನು ತಗೊಂಡ್ಬಾ, ಭಾರತದ ನೀರನ್ನು ತಗೊಂಡ್ಬಾ, ಒಂದು ಕೊಳಲನ್ನು ತಗೊಂಡ್ಬಾ, ಹಾಗೆ ಸಾಧ್ಯವಾದ್ರೆ ವೇದವನ್ನ ತಿಳ್ಕೊಂಡು ತಪಸ್ ಮಾಡ್ತಾ ಇರುವಂತ ಒಬ್ಬ ಋಷಿಯನ್ನ ಕರ್ಕೊಂಡ್ಬಾ ಅಂತ. ಅಲೆಕ್ಸಾಂಡರ್ಗೆ ಅನುಮಾನ ಆಯ್ತು, ನನ್ನ ಗುರುಗಳು ಏನೆಲ್ಲಾ ಕೇಳ್ತಾರಪ್ಪ, ಮಣ್ಣು ಕೇಳ್ತಾರೆ, ನೀರ್ ಕೇಳ್ತಾರೆ, ಬಾಂಬು ಪೀಸ್ ಕೇಳ್ತಾರೆ, ಕೊನೆಗೆ ಯಾವ್ದೋ ಒಬ್ಬ ಮನುಷ್ಯನ ಹಿಡ್ಕೊಂಬ ಅಂತಾರೆ. ನನ್ನ ತೋಳಿನ ಮೇಲೆ ನಂಬಿಕೆನೇ ಇಲ್ಲಲ್ಲ ನಮ್ ಗುರುಗಳಿಗೆ ಅಂತ ಮಣ್ಣು ಕೊಳಲು ಎಲ್ಲ ಸಂಗ್ರಹಿಸಿದ. ಕೊನೆಗೆ ನದಿ ತೀರದಲ್ಲಿ ನಿಂತ್ಕೊಂಡಿದ್ದ ಒಬ್ಬ ಋಷಿನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಂತೆ. ಒಂಟಿ ಕಾಲಲ್ಲಿ ತಪಸ್ ಮಾಡ್ತಾ ಇದ್ದ ಋಷಿ, ಕುದುರೆ ಮೇಲಿದ್ದ ಅಲೆಕ್ಸಾಂಡರ್, ಋಷಿ ನನ್ ಜೊತೆ ಬಾ ನನ್ನ ದೇಶಕ್ಕೆ ಅಂತ ಕರೆದಾಗ ಆ ಋಷಿ ಹೇಳ್ತಾ ನಾನು ಬರೋದಿಲ್ಲ, ಹೋಗು ಅಂತ. ಅದಕ್ಕೆ ಅಲೆಕ್ಸಾಂಡರ್ ಹೇಳಿದ್ನಂತೆ, ನೀನ್ ಜಗತ್ತಿನ ದೊಡ್ಡ ಸಾಮ್ರಾಟನೊಂದಿಗೆ ಮಾತಾಡ್ತಾ ಇದ್ಯಾ, ನೆನ್ಪಿರ್ಲಿ. ಆ ಋಷಿ ಏನ್ ಹೇಳಿದ್ನಂತೆ ಗೊತ್ತಾ? ನಿನ್ನ ಸಾಮ್ರಾಜ್ಯಕ್ಕೆ ಕವಡೆ ಕಿಮ್ಮತ್ತು ಇಲ್ಲ, ಇಂಥ ಸಾಮ್ರಾಜ್ಯನ ಕಟ್ಕೊಂಡು ನಾನೇನ್ ಮಾಡ್ಲಿ ಎಂದ ಋಷಿ. ಅವನಿಗೆ ಆಶ್ಚರ್ಯ ಆಯ್ತು, ಕವಡೆ ಕಿಮ್ಮತ್ತಿಲ್ಲ ಅಂತೀಯಲ್ಲ, ನಾನು ಈ ಕ್ಷಣದಲ್ಲಿ ಕತ್ತಿಯಿಂದ ನೀನ್ ಕತ್ತನ್ನ ಕತ್ತರಿಸ್ತೀನಿ. ಋಷಿ ಹೇಳ್ತಾನೆ, ತುಂಬಾ ಒಳ್ಳೆ ಕೆಲಸ ಆಯ್ತು, ನೀನ್ ನನ್ ಕತ್ತನ್ ಕತ್ತರಿಸು, ನಾನು ಹೊರಗಡೆ ಬರ್ತೀನಿ, ಇಬ್ರು ಸೇರ್ ನೋಡೋಣ ಕತ್ತನ್ ಕತ್ತರಿಸೋ ಘಟನೆ ಹೆಂಗಿರುತ್ತೆ ಅಂತ. ನನಗೂ ಬಹಳ ಆಸೆ, ಬೇಗ ಕತ್ತನ್ ಕತ್ತರಿಸು ಅಂದ. ಅಲೆಕ್ಸಾಂಡರ್ ಗಾಬರಿ ಆಗೋಯ್ತಂತೆ. ಕೊನೆಗೆ ಅಲೆಕ್ಸಾಂಡರ್ ತನ್ನ ಸಾಮ್ರಾಜ್ಯದ ಬಗ್ಗೆ ಮಾತಾಡಿದಾಗ ಅವನು ಹೇಳ್ದ, ನಿನ್ನ ಸಾಮ್ರಾಜ್ಯ ತೃಣ ಸಮಾನ. ಅಲೆಕ್ಸಾಂಡರ್ ಗಾಬರಿ ಆಯ್ತು, ಅದ ಹೆಂಗೆ ತೃಣ ಸಮಾನ? ಅವನು ಹೇಳ್ತಾನೆ, ತುಂಬಾ ಸುಲಭ, ನೀನು ಮರಳುಗಾಡಲ್ಲಿ 1 ವಾರದ ಕಾಲ ಓಡಾಡ್ತಾ ಇದ್ಯಾ ಅಂತ ತಿಳ್ಕೊ, ತುಂಬಾ ಬಿಸಿಲು, 1 ವಾರದ ಕಾಲ ಒಂದು ಗುಟುಕು ನೀರ್ ಸಿಗ್ಲಿಲ್ಲ ನಿನಗೆ. ಈಗ ನೀನು ಕುಡಿಲಿಕ್ಕೆ ಯಾರಾದ್ರೂ 1 ಗ್ಲಾಸ್ ನೀರ್ ತಂದು ಕೊಟ್ರೆ ಅವ್ರಿಗೆ ಏನ್ ಕೊಡ್ತೀಯ ನೀನು? ಅಲೆಕ್ಸಾಂಡರ್ ಹೇಳ್ತಾನೆ, ನನ್ನ ಸಾಮ್ರಾಜ್ಯದ ಅರ್ಧ ಭಾಗ ಕೊಡ್ತೀನಿ ನಾನು. ಆಗ್ಲೂ ಅವ್ನು ಕೊಡ್ಲಿಲ್ಲ ಅಂತಂದ್ರೆ ನನ್ ಪೂರ್ತಿ ಸಾಮ್ರಾಜ್ಯ ಕೊಡ್ತೀನಿ 1 ಗ್ಲಾಸ್ ನೀರಿಗೋಸ್ಕರ. ಕೂಡ್ಲೆ ಋಷಿ ಚಪ್ಪಾಳೆ ತಟ್ತಾ ಹೇಳಿದ್ರಂತೆ, ನೋಡ್ದ ನಿನ್ನ ಸಾಮ್ರಾಜ್ಯದ ಬೆಲೆ 1 ಲೋಟ ನೀರಷ್ಟೇ, ಇಂಥ ಸಾಮ್ರಾಜ್ಯ ಕಟ್ಕೊಂಡು ನಾನೇನ್ ಮಾಡ್ಲಿ ಅಂತ. ಈ ಋಷಿ ಅಲೆಕ್ಸಾಂಡರ್ಗೆ ಪಾಠ ಕಲಿಸಿಕೊಟ್ಟದ್ದು ಎಷ್ಟು ಸುಂದರವಾದ ರೀತಿ ಅಂತಂದ್ರೆ, ಅಲೆಕ್ಸಾಂಡರ್ ಋಷಿಯ ಕಾಲಿಗೆ ಬಿದ್ದು ಹೇಳಿದ್ರಂತೆ, ನನ್ನ ಗುರುಗಳು ಯಾಕೆ ನಿನ್ನಂತವ್ನು ಕರ್ಕೊಂಡ್ ಬಾ ಅಂತ ಹೇಳಿದ್ರು ಅಂತ ನನಗೀಗ ಅರ್ಥ ಆಯ್ತು ಅಂತ.
ಒಬ್ಬ ದಾರ್ಶನಿಕರು ಹೇಳ್ತಾರೆ, ಅಲೆಕ್ಸಾಂಡರ್ ಮೊದಲ ಬಾರಿಗೆ ಭೂಮಿಗೆ ನಮಸ್ಕಾರ ಮಾಡಿದ್ದ ಅಂತಂದ್ರೆ ಅದು ಭಾರತದ ನೆಲದಲ್ಲಿ ಮಾತ್ರ ಅಂತ. ಇದು ಭಾರತ ರೀ. ಇಂಥ ಭಾರತದ ಸೇವೆಯನ್ನ ನಾವು ಮಾಡುವಂತ ಹೊತ್ತು ತುಂಬಾ ಹತ್ತಿರ ಬಂದ್ಬಿಟ್ಟಿದೆ. ಇನ್ನು ಸುಮ್ಮನಿದ್ರೆ ಇನ್ ಭಾರತವನ್ನು ಉಳಿಸ್ಕೊಳ್ಳೋದು ಕಷ್ಟ ಅನ್ನುವಂತ ಕಾಲಘಟ್ಟ ಹತ್ತಿರಕ್ಕೆ ಬರ್ತಾ ಇದೆ. ಈ ದೇಶದಲ್ಲಿರುವಂತ ವಾತಾವರಣ ಜಗತ್ನಲ್ಲಿ ಎಲ್ಲೂ ಸಿಗಲ್ಲ. ಯುರೋಪಿಗೆ ಹೋಗಿ ಬಂದ ಜನ ಹೇಳ್ತಾರೆ, ಅಲ್ಲಿ ವರ್ಷಕ್ಕೆ 9 ತಿಂಗಳು ಮಂಜು ಸುರಿತಾ ಇರುತ್ತೆ, ಇನ್ 3 ತಿಂಗಳು ಸೂರ್ಯ ಕಂಡ್ರೆ ಪುಣ್ಯ ಅಂತ. ತುಂಬಾ ಚೆನ್ನಾಗಿದೆ. ಒಬ್ಬ ಹಿರಿಯರು ಯಾವಾಗ್ಲೂ ಹೇಳೋರು, ಯುರೋಪ್ ನಲ್ಲಿ ಎಷ್ಟು ಮಂಜು ಸುರಿಯುತ್ತೆ ಅಂದ್ರೆ ನಾವಿಲ್ಲಿ ಏರ್ ಕೂಲರ್ ಹಾಕೊಂಡು ಕೂತಿರ್ತೀವಲ್ಲ, ಹಾಗೆ ಯುರೋಪ್ ನಲ್ಲಿ ಹೀಟರ್ ಹಾಕೊಂಡು ಕೂತಿರ್ತಾರೆ ಮಂಜಿನಿಂದ ಬಚಾವಾಗ್ಲಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಅಂತೆ. ಹೀಗಾಗಿ ಅಲ್ಲಿ ಬಹಳ ಹಳೆ ಕಾಲದಿಂದಲೂ ಗುಡ್ ನೈಟ್ ಅಂತ ಹೇಳುವಂತ ಪದ್ಧತಿ ಬಂದಿರೋದು ಅಂತ. ಯಾಕೆ ಗುಡ್ ನೈಟ್ ಅಂತಂದ್ರೆ, ರಾತ್ರಿ ನೀನ್ ಮನೆಯಲ್ಲಿ ಮಲ್ಕೊಂಡಿರ್ತೀಯ, ಮಂಜು ಸುರಿದು ಮನೆ ಒಳಗೆ ಹೂತೋಗದ ಇದ್ರೆ ಸಾಕು, ನೀನ್ ರಾತ್ರಿ ಚೆನ್ನಾಗಿರ್ಲಿ ಅಂತ ಗುಡ್ ನೈಟ್ ಹೇಳೋದಂತೆ ಅವರು. ಬೆಳಗಾಗಿ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಯಾಕೆ ಹೇಳೋದು ಅಂದ್ರೆ, ಪುಣ್ಯ, ರಾತ್ರಿ ಸತ್ತಿಲ್ಲ ನೀನು, ಬೆಳಗಾದ್ರೂ ನೀನ್ ಚೆನ್ನಾಗಿರ್ಲಿ ಅಂತ ಹೇಳೋದು. ನೋಡಿ ಎಂತ ಅದ್ಭುತ ರೀ. ನನ್ನ ಪೂರ್ವಜರು ಸೂರ್ಯನಿಗೆ ಅರ್ಘ್ಯ ಕೊಟ್ಟು 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 ಆ ಸೂರ್ಯ ಎಷ್ಟು ನಿಯಮಿತವಾಗಿ ಭಾರತದ ಮೇಲೆ ಕೃಪೆ ಬೀರಿದ್ದಾನೆ ಅಂದ್ರೆ, ಕರೆಕ್ಟ್ 4 ತಿಂಗಳು ಬೇಸಿಗೆ ಕಾಲ, 4 ತಿಂಗಳು ಮಳೆಗಾಲ, 4 ತಿಂಗಳು ಚಳಿಗಾಲ. ಜಗತ್ನಲ್ಲಿ ಇಂಥ ಪಂಚಾಂಗ ಇನ್ನೆಲ್ಲೂ ಸಿಗೋದೇ ಇಲ್ಲ ನಿಮಗೆ. ಇದು ಭಾರತದ ಶ್ರೇಷ್ಠತೆ. ಈ ದೇಶದ ಮಣ್ಣು ಎಂತದ್ದು, ಈ ಮಣ್ಣಿಗೆ ನಾವು ಕೊಡುವ ಗೌರವ ಎಂತದ್ದು. ಬಂಗಾರ ಕೊಟ್ಟಂತ ಮಣ್ಣಿದು. ನೀವು ಏನನ್ನ ಬಿತ್ತಿದ್ರು ಬೆಳೆನ್ ತೆಗಿಬಹುದು ಅನ್ನುವಂತ ಅದ್ಭುತವಾದ ಮಣ್ಣಿದು. ಹೀಗಾಗಿ ಈ ಭೂಮಿಯನ್ನು ಕೂಡ ತಾಯಿ ಅಂತ ನಾವು ಗೌರವಿಸಿದ್ದು. ಬೆಳಗಾಗಿದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನಮ್ಮ ಅಜ್ಜಿ ನನಗೆ ಹೇಳ್ತಾ ಇದ್ಲು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋ ಭೂಮ್ ತಾಯಿನ ಎದ್ದೊಂದು ಗಳಿಗೆ ನೆನೆದೇನ ಅಂತ ಭೂಮ್ ತಾಯಿಗೆ ನಮಸ್ಕಾರ ಮಾಡು ಅಂತ. ಏನ್ ಸುಂದರವಾಗಿದೆ ರೀ. ಬೆಳಗಾಗೆದ್ದು ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತೀವಿ. ಹೀಗಂತ ಎಲ್ರು ಹೇಳ್ಕೊಡ್ಬೇಕು ಅಂತ ಏನೂ ಇಲ್ಲ. ಕಬಡ್ಡಿ ಆಡೋ ಹುಡುಗರನ್ನ ನೋಡಿ, ಅವನು ಕಬಡ್ಡಿ ಆಡ್ತಾ ಮುಂದಿನ ಕೋರ್ಟಿಗೆ ಹೋಗಿ ದಾಳಿ ಮಾಡೋಕ್ಕಿಂತ ಮುಂಚೆ ಸೆಂಟರ್ ಲೈನ್ ವರೆಗೂ ಬಗ್ಗಿ ಆ ಮಣ್ಣನ್ನು ತೆಗೆದು ಹಣೆಗೆ ಒತ್ಕೊಂಡು ದಾಳಿ ಮಾಡ್ತಾನೆ. ನಾನು ಕಬಡ್ಡಿಯ ರೂಲ್ಸ್ ಬುಕ್ ಅನ್ನೆಲ್ಲ ತೆಗೆದು ನೋಡಿದೀನಿ. ಎಲ್ಲೂ ಕೂಡ ಹಣೆಗೆ ಮಣ್ಣನ್ನು ಒತ್ಕೊಳ್ಬೇಕು, ಒತ್ಕೊಳ್ಳಿಲ್ಲ ಅಂದ್ರೆ ಔಟು ಅಂತ ಬರದೇ ಇಲ್ಲ. ಆದ್ರೂ ಈ ದೇಶದ ಯುವಕ ಆ ಮಣ್ಣನ್ನು ತೆಗೆದು ಹಣೆಗೆ ಒತ್ಕೋತಾನೆ. ಯಾಕೆ ಗೊತ್ತಾ? ಅವನಿಗೆ ಮಣ್ಣು ತಾಯಿ ಅಂತ ಗೊತ್ತು. ಮಜಾ ಏನು ಅಂದ್ರೆ, ಎದುರಾಳಿನೂ ಹಂಗೆ ಮಾಡ್ತಾನೆ, ಅವನಿಗೂ ಅವಳೇ ತಾಯಿ. ಇಬ್ರು ಒಬ್ರೇ ತಾಯಿಗೆ ನಮಸ್ಕಾರ ಮಾಡಿ ಎದುರಾಳಿನ ಸೋಲಿಸ್ತೀವಿ ಅಂತ ಹೋಗುವಂತ ಒಂದು ಅದ್ಭುತ ಜಗತ್ನಲ್ಲಿ ಇವೆಲ್ಲೂ ನೋಡೋದೇ ಇಲ್ಲ. ಭಾರತದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ನಮ್ ನೀರೇನು ಕಡಿಮೆನಾ? ನಾವು ನೀರನ್ನ ಗಂಗಾ ಮಾತೆ ಅಂತ ಕರಿತೀವಿ. ಸಾಯೋ ಹೊತ್ನಲ್ಲಿ 2 ಹನಿ ಗಂಗೆ ಬಾಯಿಗೆ ಬಿದ್ರೆ ಸಾಕಪ್ಪ ಅಂತ ಪ್ರಾರ್ಥಿಸ್ಕೊಳ್ತೀವಿ. ಏನ್ ಚಂದ ಇದು. ಈ ಗಂಗೆಯ ವೈಶಿಷ್ಟ್ಯ ಏನು? ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಜರ್ನಿ ಬುಕ್ ಅಲ್ಲಿ ಬರೀತಾನೆ, ಯುರೋಪ್ ನಿಂದ ನಾವು ಯಾತ್ರೆಗೆ ಅಂತ ಹೊರಟು ಭಾರತಕ್ಕೆ ಬಂದ್ರೆ ನಾವು ಯುರೋಪ್ ಇಂದ ತಂದ ನೀರು ಅರ್ಧ ದಾರಿಗೆ ಬರೋದ್ರೊಳಗೆ ಹಾಳಾಗೋಗ್ತಿತ್ತು. ಆದ್ರೆ ವಾಪಸ್ ಗಂಗೆಯನ್ನ ಕ್ಯಾನಲ್ ತುಂಬಿಕೊಂಡು ಹೋದ್ರೆ ನಮ್ ದೇಶಕ್ಕೆ ಹೋಗಿ ದಿನಗಟ್ಲೆ ಕಳೆದ್ರು ಕೂಡ ಗಂಗೆ ಒಂಚೂರು ಹಾಳಾಗ್ತಿರ್ಲಿಲ್ಲ ಅಂತ. ಏನ್ ನೀರು ನಮ್ದು, ಏನ್ ಕಾಂಪೋಸಿಷನ್ ಇದ್ರದು ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಬಂಗಾಳದ ಕಮ್ಯುನಿಸ್ಟ್ ಒಬ್ರು ರಷ್ಯಾಕ್ ಹೋಗ್ಬೇಕಾದ ಪ್ರಸಂಗ ಬಂದಾಗ ರಷ್ಯಾ ಜನ ಒಂದು ಲೆಟರ್ ಬರ್ದಿದ್ರಂತೆ. ಕಮ್ಯುನಿಸ್ಟ್ರಿಗೆ ಗಂಗೆ ಗಿಂಗೆ ಅಂತ ಏನೂ ಇಲ್ಲ, ಅವರಿಗೆ ಅವ್ರು ಯಾವ್ದನ್ನು ನಂಬುವಂತವ್ರಲ್ಲ. ಆದ್ರೆ ರಷ್ಯಾ ಜನ ಅವರಿಗೊಂದು ಪತ್ರ ಬರೀತಾರೆ, ನೀವು ರಷ್ಯಾಕ್ ಬರ್ಬೇಕಾದ್ರೆ ನಮ್ಗೋಸ್ಕರ ಒಂದು ಗಿಫ್ಟ್ ತಗೊಂಡ್ ಬರ್ಬೇಕು ಅಂತ. ಇವ್ರು ಅನ್ಕೊಂಡ್ರು ಬಂಗಾಳದ ಏನಾದ್ರು ಮಣ್ಣಿನ ಆಟಿಕೆ ಕೇಳ್ಬೋದಾ ಅಂತ. ಆದ್ರೆ ರಷ್ಯನ್ರು ಕೇಳ್ತಾರೆ, ಬರ್ಬೇಕಾದ್ರೆ ಒಂದು ಬಾಟ್ಲು ತುಂಬಾ ಗಂಗೆನ್ ತಗೊಂಡ್ ಬರ್ತೀರಾ ನಮ್ ದೇಶಕ್ಕೆ ಅಂತ. ಇವರಿಗೆ ಆಶ್ಚರ್ಯ ಆಯ್ತು. ಗಂಗೆ ಪಕ್ಕದಲ್ಲಿದ್ರು ಗಂಗೆ ಮಹತ್ವ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿ ಆತ. ಏನ್ ಮಹಾ ಅಂತೇಳಿ ಒಂದು ಕ್ಯಾನ್ ತುಂಬಾ ಗಂಗೆ ನೀರನ್ನು ತಗೊಂಡು ಹೋದ್ರು. ಇವರು ಫ್ಲೈಟ್ ಇಳಿಬೇಕಾದ್ರೆ ನೋಡ್ತಾರೆ, 1000 ಜನ ತನ್ನನ್ನು ರಿಸೀವ್ ಮಾಡ್ಲಿಕ್ಕೆ ಕಾಯ್ತಿದ್ದಾರೆ. ಅವ್ರು ಅನ್ಕೊಂಡ್ರಂತೆ, ನನ್ನ ದೇಶದಲ್ಲೇ ನಾನು ಇಷ್ಟು ಫೇಮಸ್ ಆಗ್ಲಿಲ್ಲ, ರಷ್ಯಾದಲ್ಲಿ ಇಷ್ಟೊಂದು ಫೇಮಸ್ ಆಗಿದ್ದೀನಿ, ನೋಡಿ ಎಷ್ಟೊಂದು ಜನ ನನಗೋಸ್ಕರ ಕಾಯ್ತಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು, ಕಾಯ್ತಿರೋದು ಇವ್ರಿಗಲ್ಲ, ಇವ್ರು ತಂದಿರೋ ಗಂಗೆಗೆ ಅಂತ. ಹಾಗೆ ಬಂದಿರೋ ಜನ ಎಲ್ಲ ಕೈ ಚಾಚಿ ಇವ್ರ ಹತ್ರ ಒಂದ್ ಹನಿ ಗಂಗೆ ಕೇಳಲಿಕ್ಕೆ ಅಂತ ನಿಂತ್ಕೊಂಡ್ರೆ ಇವ್ರ ಆಶ್ಚರ್ಯದಿಂದ ಗಂಗೆ ಸುರಿತಾ ಹೋದ್ರು. ಒಂದು ಹನಿ ಗಂಗೆ ಕೆಳಗ್ ಬಿದ್ದ ತಕ್ಷಣ ಎಲ್ರೂ ಕೆಳಗ್ ಬಿದ್ದಿರೋ ಗಂಗೆ ತಲೆ ಮೇಲೆ ಸವರ್ಕೊಂಡ್ರಂತೆ, ನನ್ ಜೀವನ ಪುಣ್ಯವಾಯ್ತು ಅಂತ, ನನ್ ಜೀವನ ಪಾವನವಾಯ್ತು ಅಂತ. ಎಷ್ಟೋ ಜನ ಈ ದೇಶದಿಂದ ವಿದೇಶಕ್ಕೆ ಹೋದಂತ ಯಾತ್ರಿಕರು ಬರೀತಾರೆ, ನೀವು ಜಪಾನಿಗೆ ಹೋಗಿ, ಇಂಡೋನೇಷ್ಯಾಕ್ಕೆ ಹೋಗಿ, ಅಲ್ಲಿನ ತುಂಬಾ ಬುದ್ಧಿವಂತ ಜನ ಮನೆ ಹೊರಗಡೆ ಒಂದು ಪುಟ್ಟ ಕೊಳ ಮಾಡಿರ್ತಾರಂತೆ. ಆ ಕೊಳದಲ್ಲಿ ನೀರು ತುಂಬಿಸಿ ಒಂದು ಹನಿ ಗಂಗೆ ಅದಕ್ಕೆ ಹಾಕ್ತಾರಂತೆ. ಇಷ್ಟೂ ನೀರು ಗಂಗೆಯಾಗ್ಲಿ ಅನ್ನುವಂತ ಭಾವನೆಯಿಂದ. ಏನ್ ಸಂಪ್ರದಾಯ ಈ ದೇಶದ ಕುರಿತಂತೆ ಜಗತ್ತಿಗಿದೆ.
ಆದ್ರೆ ನಾವು ಆ ಭಾವನೆಗಳನ್ನು ಕಳ್ಕೊಂಡಿದ್ದೀವಿ ಅಷ್ಟೇ. ನಾವು ಆ ಭಾವನೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಜಾಗೃತಗೊಳಿಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಈ ದೇಶವನ್ನು ಜಾಗೃತಗೊಳಿಸ್ಕೊಳ್ಳಿಕ್ಕೆ ಆ ಮಂತ್ರವನ್ನು ಕೊಟ್ರಲ್ಲ, ರಾಷ್ಟ್ರ ಅನ್ನೋದ್ರ ಮೂಲಕ, ರಾಷ್ಟ್ರದ ಚಿಂತನೆಯನ್ನು ಕೊಡೋ ಮೂಲಕ, ಅದ್ರ ಹಿಂದೆ ಆಧ್ಯಾತ್ಮ ಶಕ್ತಿಯನ್ನು ಪ್ರೇರೇಪಿಸುವ ಮೂಲಕ ಒಂದು ರಾಷ್ಟ್ರವನ್ನ ಕಟ್ಟುವಂತ ಚಿಂತನೆ ಸ್ವಾಮೀಜಿ ಕೊಟ್ರಲ್ಲ, ಆ ಚಿಂತನೆಯನ್ನು ಮತ್ತೆ ಜಾಗೃತಗೊಳಿಸ್ಕೊಳ್ಬೇಕು. 1835ರಲ್ಲಿ ಮೆಕಾಲೆ ಈ ದೇಶಕ್ಕೆ ಬಂದಾಗ ಒಂದು ಮಾತು ಹೇಳ್ತಾನೆ, ಎಂಥ ಅದ್ಭುತವಾದ ಈ ದೇಶ ಅಂತಂದ್ರೆ, ಈ ದೇಶದಲ್ಲಿ ಕಳ್ಳರಿಲ್ಲ, ಸುಳ್ಳರಿಲ್ಲ, ಮೋಸಗಾರರಿಲ್ಲ, ಅಜ್ಞಾನಿಗಳಿಲ್ಲ, ಭಿಕ್ಷುಕರಿಲ್ಲ, ಇಂಥ ದೇಶವನ್ನು ನಾನು ಜಗತ್ನಲ್ಲಿ ಮತ್ತೊಂದು ನೋಡ್ಲೇ ಇಲ್ಲ. ನಾನು ಫಸ್ಟ್ ಟೈಮ್ ಇದನ್ನು ಓದಿದಾಗ ನನಗೆ ಎಷ್ಟು ಗಾಬರಿ ಆಯ್ತು ಅಂದ್ರೆ, ಆ ಪೇಜ್ ಮತ್ತೆ ಮತ್ತೆ ತಿರುಗಿಸಿ ಓದ್ತಾ ಇದ್ದೆ. ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆಯೋ, ನಾನೇ ತಪ್ಪು ಓದ್ಕೊಂಡಿದ್ದೀನೋ ಅಂತ. ಯಾಕಂದ್ರೆ ಈ ದೇಶದಲ್ಲಿ ಕಳ್ಳರಿಲ್ಲ ಅಂದ್ರೆ ನಂಬೋದು ಹೇಗೆ? ಬಿಟ್ಟ ಮೊಬೈಲ್ ನ 10 ನಿಮಿಷ ನೋಡೋದ್ರೊಳಗೆ ನಾಪತ್ತೆ ಮಾಡ್ತಾರಲ್ಲ ಸಿಟಿ ಜನ, ಹಿಂಗಿದ್ಮೇಲೆ ಇಂಥದ್ದನ್ನ ಕಳ್ಳರಿಲ್ಲ ಅಂತಂದ್ರೆ ಹೇಗೆ ಹೇಳೋದು ಅಂತ. ಆದ್ರೆ ಮಜಾ ಏನು ಅಂದ್ರೆ, ಇವತ್ತಿಗೂ ಈ ದೇಶದ ಅನೇಕ ಹಳ್ಳಿಗಳಲ್ಲಿ ಜನಕ್ಕೆ ಬೀಗ ಹಾಕಿಯೇ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಅನೇಕ ಹಳ್ಳಿಗಳಿಗೆ ಕೆಲವು ಸಂತರು ಬರ್ತಾರೆ. ಆ ಸಂತರು ಬಂದಾಗ ಸಂತರ ಹಿಂದೆ ದಿನಗಟ್ಲೆ ಊರಿನ ಜನ ನಡ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ಬೇಕಾದ್ರೆ ಮನೆಗೆ ಬೀಗನೇ ಹಾಕಿರೋಲ್ಲ. ಮೈಸೂರಿನ ಒಂದು ಕಾಲೇಜ್ನ ಪ್ರಾಂಶುಪಾಲರು ಒಂದ್ಸಲ ಆ ಊರಿಗೆ ಸಂತರನ್ನು ನೋಡ್ಬೇಕು ಅಂತ ಹೋದ್ರು. ಹಾಗೆ ಹೋದ ಪ್ರಾಂಶುಪಾಲರು ಆ ಊರಿಗೆ ಇಳಿದಾಗ ಉಳ್ಕೊಳ್ಳಿಕ್ಕೆ ಒಂದು ಜಾಗ ಮಾಡ್ಕೊಟ್ರಂತೆ ಅವ್ರಿಗೆ, ನಮ್ಮ ಮನೇಲಿ ಉಳ್ಕೊಳ್ಳಿ ಸಾರ್ ಅಂತ. ಎಂತ ಮಜವಾಗಿತ್ತು ಅಂತಂದ್ರೆ, ಇವ್ರು ಆ ಮನೇಲಿ ಉಳ್ಕೊಂಡಿದ್ದಾರೆ. ಎಷ್ಟೊತ್ತಾದ್ರೂ ಮನೆಯವ್ರು ಯಾರು ಬರಲೇ ಇಲ್ಲ. ಅವ್ರ ಆ ಸಂತರಿಂದ ಹೋಗ್ಬಿಟ್ಟಿದ್ದಾರೆ. ಇವರು ರಾತ್ರಿ ಇಡೀ ಕಳೆದಾಯ್ತು. ಬೆಳಗ್ಗೆ ಹೋಗ್ಬೇಕಾದ್ರೆ ಯಾರು ಬಂದಿಲ್ವಲ್ಲ, ಏನ್ ಮಾಡ್ಬೇಕು ಅಂತ ತಲೆ ಕೆಟ್ಟೋಯ್ತು ಇವ್ರಿಗೆ. ಯಾಕೆಂದ್ರೆ ಮೈಸೂರಿಂದ ಹೋದವರಲ್ಲ ಪಾಪ. ಇವ್ರಿಗೆ ಮನೆಗೆ ಬೀಗ ಹಾಕಿದೆ ನಂಬಿಕೆನೇ ಇಲ್ಲ ಇವರಿಗೆ. ಕೊನೆಗೆ ಹೋಗ್ಬೇಕಾದ್ರೆ ಇನ್ನೇನಾದ್ರೂ ಕಳ್ತನ ಆಗ್ಬಿಟ್ರೆ ನನ್ ತಲೆಗೆ ಬಂದ್ಬಿಡುತ್ತಲ್ಲಪ್ಪ ಅಂತ ಹೇಳಿ ತಮ್ಮ ಸೂಟ್ ಕೇಸಿನ ಬೀಗ ತೆಗೆದು ಮನೆಗೆ ಬೀಗ ಹಾಕಿ ಆ ಸಂತರಿಂದ ಓಡೋದ್ರಂತೆ. ಓಡೋದ್ರೆ ದಾರಿಯಲ್ಲಿ ಎಲ್ಲೋ ಇವ್ರು ಸಿಕ್ಕಿದ್ರು ಮನೆ ಓನರು. ಅವ್ರ ಕೈಲಿ ಬೀಗ ಕೊಟ್ಟು, ಎಂತ ಪುಣ್ಯಾತ್ಮರಿ, ನಮ್ಗೆ ಬಿಟ್ಬಿಟ್ಟೆ ಹೋಗ್ಬಿಟ್ರಲ್ಲ ಮನೆ, ಅಂತೂ ಬೀಗ ಹಾಕಿ ಬಂದಿದ್ದೀನಿ ತಗೊಂಡೋಗಿ ಅಂದ್ರಂತೆ. ಆಗ ಮನೆಯವ್ರು ಹೇಳ್ತಾರೆ, ಎಂತ ಅನ್ಯಾಯ ಮಾಡ್ಬಿಟ್ರಿ ಸರ್, ನಮ್ಮ ಊರಿನಲ್ಲಿ ಯಾವತ್ತೂ ನಾವು ಬೀಗನೇ ಹಾಕ್ಲಿಲ್ವಲ್ಲ, ನೀವು ಬೀಗ ಹಾಕಿ ಅನ್ಯಾಯ ಮಾಡ್ಬಿಟ್ರಲ್ಲ. ನಮ್ ಊರಿನ ಮೇಲೆ ಯಾರ ಮೇಲೂ ಕಳ್ಳತನದ ಭಾವನೆಯೇ ನಮ್ಗೆ ಬರಲ್ಲ, ಅಂತದ್ರಲ್ಲಿ ಮನೆಗೆ ಬೀಗ ಹಾಕ್ಬಿಟ್ರಲ್ಲ ನೀವು, ಎಂತ ಕೆಲಸ ಮಾಡಿದ್ರಿ ಅಂತ ವಾಪಸ್ ಬಂದು ಬೀಗ ತೆಗೆದು ಮನೆ ಓಪನ್ ಮಾಡಿಟ್ ಬಂದ್ರಂತೆ. ಅವ್ರು ಬಂದು ಹೇಳಿದ್ರಂತೆ, ನಾವು ಮನೆಗೆ ಬೀಗ ಹಾಕೊಳ್ಳೋ ರೂಢಿ ಇಟ್ಕೊಂಡಿಲ್ಲ, ಸುಮ್ನೆ ಬಾಗ್ಲ ಅಡ್ಡ ಹಾಕ್ತಿವಿ, ನಾಯಿ ಏನಾದ್ರೂ ಒಳಗೋಗುತ್ತೆ ಅಂತ. ಉಳಿದಂತೆ ಕಳ್ಳರ ಭಯ ನಮ್ಗಿಲ್ಲ ಅಂತ. ಈ ದೇಶದಲ್ಲಿ ಇನ್ನೂ ಹಿಂಗಿದೆಯಲ್ರಿ. ಹೀಗಾಗಿ ಈ ದೇಶವನ್ನು ಸ್ವರ್ಗ ಅಂತಿದ್ದು. ಸುಮಾರು 1 ದಶಕಗಳ ಹಿಂದೆ ಚೀನಾದ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದ್ರು. ಭಾರತಕ್ಕೆ ಬಂದು ಒಂದ್ ಮಾತು ಹೇಳಿದ್ರು, ಪತ್ರಿಕೆಗಳೆಲ್ಲ ಆ ಮಾತು ಬಂತು. ಎಂತ ಅಚ್ಚರಿಯ ಮಾತು ಅಂದ್ರೆ, ಅವ್ರು ಹೇಳ್ತಾರೆ, ನನ್ನ ಭಾಷೆಯಲ್ಲಿ, ಚೈನೀಸ್ ಭಾಷೆಯಲ್ಲಿ ಸ್ವರ್ಗ ಅನ್ನೋದಕ್ಕೆ ನಾವು ಭಾರತ ಅಂತ ಕರಿತೀವಿ ಅಂತ. ಏನ್ ಅದ್ಭುತ ರೀ ಇದು. ಸ್ವರ್ಗವನ್ನ ಭಾರತ ಅಂತ ಚೀನಾದಲ್ಲಿ ಗುರುತಿಸ್ತಾರೆ. ಇದನ್ನ ನೋಡಿದಂತ ಒಬ್ಬ ಪುಟ್ಟ ಹುಡುಗ 100 ವರ್ಷಗಳ ಹಿಂದೆ ತನ್ನ ತಂದೆ ತಾಯಿಗೆ ಹೇಳಿದಂತೆ, ಅಮ್ಮ ಸ್ವರ್ಗ ಅನ್ನೋದನ್ನ ಭಾರತ ಅಂತ ಕರೀತಾರಲ್ಲ, ಒಂದೇ ಒಂದ್ಸಲ ನಾನು ಸ್ವರ್ಗ ನೋಡ್ಕೊಂಡ್ ಬರ್ಲಾ ಅಂತ. ಚಿಕ್ಕ ಹುಡುಗ. ಅಪ್ಪ ಹೇಳಿದ್ರು, ತುಂಬಾ ಸಂತೋಷ, ನನ್ನ ವಂಶದಲ್ಲೇ ಯಾರು ಸ್ವರ್ಗ ನೋಡ್ತೀನಿ ಅಂತ ಹೇಳಲಿಲ್ಲ, ನೀನ್ ನೋಡ್ಕೊಂಡ್ ಬಾ, ಆದ್ರೆ ಒಂದೇ ಒಂದೊಂದು ಆಸೆ, ನೋಡಿದ್ಮೇಲೆ ಸ್ವರ್ಗದಲ್ಲೇ ಇದ್ದು ಬಿಡ್ಬೇಡ, ಸ್ವರ್ಗ ಹೇಗಿರುತ್ತೆ ಅಂತ ದಯವಿಟ್ಟು ಬಂದು ನಮ್ಗೆ ಹೇಳು ಅಂತ. ಆ ಹುಡುಗ ಯಾತ್ರೆ ಶುರು ಮಾಡ್ದ. 12-13 ವರ್ಷದ ಬಾಲಕ ಯಾತ್ರೆ ಶುರು ಮಾಡ್ದ. ಹೆಂಗಿತ್ತು ಯಾತ್ರೆ? ಚೀನಾ ಮತ್ತು ಭಾರತದ ನಡುವೆ ಮುಂಗೋಲಿಯನ್ನರು ಅಂತ ಒಂದು ಜನಾಂಗ ಇತ್ತು. ಮನುಷ್ಯರನ್ನ ಕಡ್ಕೊಂಡು ತಿನ್ನುವಂತ ಜನಾಂಗ ಅದು. ಇವನೇನ್ ಮಾಡ್ದ, ರಾತ್ರಿ ಇಡೀ ಪ್ರಯಾಣ ಮಾಡ್ತಿದ್ದ. ಬೆಳಗಾಗಿ ಎದ್ದು ಕೂಡಲೇ ಯಾರ ಕಣ್ಣಿಗೂ ಕಾಣದಂತೆ ಮುಚ್ಚಿಟ್ಕೊಂಡ್ ಬಿಡ್ತಿದ್ದ. ಇಡೀ ಬೆಳಗ್ಗೆ ಮುಚ್ಚಿಟ್ಕೊಂಡಿರ್ತಿದ್ದ. ಹೀಗೆ ಸುಮಾರು ವರ್ಷಗಳ ಪ್ರಯಾಣ ಮುಗಿಸಿ ಒಂದಿನ ರಾತ್ರಿ ಪ್ರಯಾಣ ಮುಗಿಸಿ ಇನ್ನೇನ್ ಬೆಳಗ್ಗೆ ಮುಚ್ಚಿಟ್ಕೊಳ್ಬೇಕು ಅಂತ ಹೋದಾಗ ಒಂದು ಭೂಭಾಗದಲ್ಲಿ ನೋಡ್ತಾನೆ, ಒಂದ್ 4-6 ತಾಯಿಯಂದ್ರು ಮನೆ ಹೊರಗೆ ಬಂದ್ರು. ಮನೆ ಹೊರಗೆ ನೀರ್ ಹಾಕಿ ರಂಗೋಲಿ ಇಡ್ಲಿಕ್ಕೆ ಶುರು ಮಾಡಿದ್ರು. ಅವನಿಗೆ ಅಚ್ಚರಿ ಆಯ್ತು, ಇಷ್ಟುದ್ದಕ್ಕೂ ಎಲ್ಲೂ ನೋಡದೇ ಇರುವಂತ ಒಂದು ಅದ್ಭುತ ನೋಡ್ತಿದ್ದೀನಲ್ಲ ಅಂತ. ಅವನ ಮನೆ ಹತ್ರಕ್ಕೆ ಬಂದು ಆ ತಾಯಿ ಕೇಳ್ತಾನೆ, ಅಮ್ಮ ತುಂಬಾ ಆಯಾಸ ಆಗಿದೆ, ಕುಡಿಲಿಕ್ಕೆ ಒಂದ್ ಗ್ಲಾಸ್ ನೀರ್ ಕೊಡ್ತೀರಾ? ಆ ತಾಯಿ ಮನೆ ಒಳಗೋದ್ಲು, ಒಂದ್ ಗ್ಲಾಸ್ ತುಂಬಾ ಹಾಲ್ ತಂದು ಕೊಟ್ಲು. ಇವನಿಗೆ ಅನುಮಾನ ಶುರುವಾಗೋಯ್ತು, ಓ ಮನೆಯಲ್ಲಿ ಗಂಡಸರಿಲ್ಲ ಅನ್ಸುತ್ತೆ, ವಿಷ ಹಾಕಿ ಕುಡಿಸಿ ಆನಂತರ ಗಂಡಸರು ಬಂದ್ಮೇಲೆ ಎಲ್ಲ ತಿಂತಾರೇನೋ ಅಂತ ಹೇಳಿ ಅವ್ನು ಹೇಳ್ತಾನೆ, ನನಗೆ ಹಾಲ್ ಬೇಡ, ನೀರೇ ಬೇಕು ತಾಯಿ, ನೀರ್ ತಂದ್ಕೊಡು ಅಂತ. ಆಕೆ ಒಳಗೋಗಿ ಮಜ್ಜಿಗೆ ತಂದ್ಕೊಟ್ಲು. ಇನ್ನೂ ಅನುಮಾನ ದೃಢ ಆಯ್ತು ಅವನಿಗೆ. ಅವ್ನು ಹೇಳ್ದ, ಮಜ್ಜಿಗೆ ಬೇಡ, ನೀರೇ ಬೇಕು. ಅವಳು ಪಾನಕ ತಂದ್ಕೊಟ್ಲು, ಶರಬತ್ತು, ಅದನ್ನು ಬೇಡ ಅಂದ. ಕೊನೆಗೆ ಆ ತಾಯಿ ಹೇಳ್ತಾಳೆ, ಎಂತ ಮನುಷ್ಯನಯ್ಯ ನೀನು, ಭಾರತಕ್ಕೆ ಬಂದು ನಮ್ಮ ಮನೆಗೆ ಬಂದು ನೀರು ಕೇಳ್ತೀಯಲ್ಲ ನೀನು. ನನ್ನ ದೇಶದಲ್ಲಿ ಬರೀ ನೀರು ಕೊಟ್ಟು ರೂಢಿನೇ ಇಲ್ಲ. ಈ ದೇಶದಲ್ಲಿ ಎಷ್ಟು ನದಿಗಳು ಹರಿತಾವೆ, ಎಷ್ಟು ಬಾವಿಗಳಿದ್ದಾವೆ. ನೀನ್ ಅಲ್ಲಿಗೆಲ್ಲ ಹೋಗಿ ಬೊಗಸೆ ಒಡ್ಡಿದ್ರೆ ಯಾವ ತಾಯಿ ಬೇಕಿದ್ರು ನೀರು ಸುರಿತಾಳೆ, ಅಂತದ್ರಲ್ಲಿ ನಮ್ಮ ಮನೆಗೆ ಬಂದು ನೀರು ಕೇಳ್ತೀಯಲ್ಲ, ಅವಮಾನ ಮಾಡ್ಲಿಕ್ಕೆ ಅಂತಾನೆ ಬಂದ್ಯಾ ಅಂತ ಕೇಳಿದ್ಲು ಆ ತಾಯಿ. ಕುಣಿದಾಡ್ಬಿಟ್ಟ ಆ ಯಾತ್ರಿಕ. ಆ ಯಾತ್ರಿಕನ ಹೆಸರು ಪಾಯಿಯಾನ್ ಅಂತ.
ಚೀನಾದಿಂದ ಬಂದ ಆ ಯಾತ್ರಿಕ ಈ ದೇಶದಲ್ಲಿ 1 ದಶಕಗಳ ಕಾಲ ಸುತ್ತಾಡಿ ವಾಪಸ್ ಹೋಗ್ಲಿಕ್ಕೆ ಮನಸ್ಸಿರ್ಲಿಲ್ಲ, ಆದ್ರೂ ತನ್ನ ದೇಶಕ್ಕೆ ವಾಪಸ್ ಹೋದ. ಯಾಕೆ ಗೊತ್ತಾ? ತನ್ನ ತಂದೆಗೆ ಮಾತು ಕೊಟ್ಟಿದ್ದೆ, ಸ್ವರ್ಗ ಅಂದ್ರೆ ಹೇಗಿರುತ್ತೆ ಅಂತ ಹೇಳ್ತೀನಿ ಅಂತ. ತನ್ನ ತಂದೆಗೆ ಹೇಳಲಿಕ್ಕೋಸ್ಕರ ವಾಪಸ್ ತನ್ನ ದೇಶಕ್ಕೆ ಹೋಗಿ ಈ ದೇಶದ ವರ್ಣನೆ ಮಾಡ್ದ. ಎಂತ ಅದ್ಭುತವಾದ ದೇಶ ರೀ ಇದು. ಇಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ನಿಜಕ್ಕೂ ಪುಣ್ಯ ಮಾಡಿದ್ದೀವಿ ಅಂತಾನೆ ಅರ್ಥ. ಸ್ವರ್ಗದಲ್ಲೇ ಹುಟ್ಟಿದ್ದೀವಿ, ಸ್ವರ್ಗದಲ್ಲೇ ಇದ್ದೀವಿ ಅಂತ. ಅದಕ್ಕೆ ಚಂದ್ರಶೇಖರ್ ಭಂಡಾರಿ ಅನ್ನುವಂತ ಒಬ್ಬ ಕವಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧೆಯು ಸುಂದರ ತಾಯ್ನೆಲವು ನಮ್ಮಿ ತಾಯ್ನೆಲವು ಅಂತ. ಈ ಸ್ವರ್ಗಕ್ಕೇನಾದ್ರೂ ಕಾಂಪಿಟೇಟರ್ ಅಂತ ಯಾರಾದ್ರೂ ಭಗವಂತ ಸೃಷ್ಟಿ ಮಾಡಿದ್ರೆ ಅದು ನಮ್ಮ ಭಾರತ ಅಂತ. ಇಂಥ ಭಾರತದಲ್ಲಿ ನಾವು ಇದ್ದೀವಿ ಎನ್ನುವಂತ ಹೆಮ್ಮೆಯನ್ನ ನಾವು ಕ್ಷಣ ಕ್ಷಣಕ್ಕೂ ಅನುಭವಿಸಬೇಕು. ಬೋಲೋ ಭಾರತ್ ಮಾತಾ ಕಿ.